ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಹಿನ್ನೆಲೆ ಹಿಂದೂ ಸಂಸ್ಕೃತಿಯ ಸಂರಕ್ಷಣೆಯ ಧ್ಯೇಯದೊಂದಿಗೆ ಫೆಬ್ರವರಿ 28ರಂದು ಚೆಟ್ಟಿಮಾನಿಯಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿದೆ. ಚೆಟ್ಟಿಮಾನಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಸಂಚಾಲಕ ವಿವೇಕ್ ಕೆದಂಬಾಡಿ ಅವರು ಮಾತನಾಡಿ, ಹಿಂದೂ ಸಂಗಮದ ಅಂಗವಾಗಿ ಅಂದು ಬೆಳಿಗ್ಗೆ ಶೋಭಾಯಾತ್ರೆ ಮತ್ತು ಚೆಟ್ಟಿಮಾನಿ ಆಟದ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು. ಮಡಿಕೇರಿ ತಾಲೂಕು ಚೆಟ್ಟಿಮಾನಿ ಗ್ರಾಮಾಂತರ ಮಂಡಲದಲ್ಲಿ ದಿನಾಂಕ 28/02/2026ರಂದು ಬೆಳಗ್ಗೆ 10 ಗಂಟೆಯಿಂದ ಹಿಂದೂ ಸಂಗಮ ಶೋಭಾಯಾತ್ರೆ ಮತ್ತು ಸಭಾ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಆ ಪ್ರಯುಕ್ತ ನಾಡಿನ ಎಲ್ಲ ಹಿಂದೂ ಬಾಂಧವರು, ಮಾತಾ ಭಗಿನಿಯರು ಒಗ್ಗೂಡಿ ಹಿಂದೂ ಸಂಸ್ಕೃತಿ, ಆಚಾರ ವಿಚಾರ, ಸಾಮಾಜಿಕ ಬದ್ಧತೆ, ಸಮಾಜದ ಒಗ್ಗಟ್ಟು ಮತ್ತು ದೇಶಭಕ್ತಿ ಪ್ರದರ್ಶಿಸಬೇಕಾಗಿ ನಮ್ಮ ಚೆಟ್ಟಿಮಾನಿ ಮಂಡಲದ ಎಲ್ಲ ಸಂಯೋಜಕರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಇದರಲ್ಲಿ ಸಹಸ್ರಾರು ಜನ ಸೇರುವ ಸಾಧ್ಯತೆ ಇದೆ ಹಾಗೂ ಎಲ್ಲ ಹಿಂದೂ ಬಾಂಧವರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿವೇಕ್ ಕೆದಂಬಾಡಿ. ಸಮಿತಿಯ ಪ್ರಮುಖರಾದ ಶರತ್ ಪದಕಲ್ಲು ಮಾತನಾಡಿ, ಅಂದು ಬೆಳಿಗ್ಗೆ 9 ಗಂಟೆಗೆ ಪದಕಲ್ಲು ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಬಳಿಕ ಕುಂದಚೇರಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಪದಕಲ್ಲು, ಕುಂದಚೇರಿ, ಕೋಪಟ್ಟಿ, ಚರಂಡೇಟಿ ಮತ್ತು ಸಿಂಗತ್ತೂರು ಗ್ರಾಮದ ಹಿಂದೂ ಬಾಂಧವರು ಸಮಾವೇಶಗೊಳ್ಳುವ ಮೂಲಕ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಬಳಿಕ ನಿವೃತ್ತ ಉಪನ್ಯಾಸಕರಾದ ದಾಯನ ರಾಮಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾವೇಶದಲ್ಲಿ ಮಹೇಶ್ ಕಡಗದಾಳು ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆಂದು ತಿಳಿಸಿದರು. ಭಗವತಿ ದೇವಸ್ಥಾನದ ಬಳಿ ನಾವು 9:30 ಗಂಟೆಗೆ ಪೂಜೆಯನ್ನು ನೆರವೇರಿಸಿ 10 ಗಂಟೆಗೆ ನಮ್ಮ ಶೋಭಾಯಾತ್ರೆ ಹೊರಡಲಿದೆ. ಪದಕಲ್ಲು ಎಲ್ಲಿಯದು? ಚೆಟ್ಟಿಮಾನಿ, ಕುಂದಚೇರಿ ಪಂಚಾಯಿತಿಯ ಚೆಟ್ಟಿಮಾನಿಯ ಪದಕಲ್ಲು ಗ್ರಾಮ ಭಗವತಿ ದೇವಸ್ಥಾನದಲ್ಲಿ 9:30ಕ್ಕೆ ಪೂಜೆಯನ್ನು ಸಲ್ಲಿಸಿ 10 ಗಂಟೆಗೆ ಶೋಭಾಯಾತ್ರೆ ನಡೆಯಲಿದೆ. ಆ 10 ಗಂಟೆಯ ಶೋಭಾಯಾತ್ರೆಯಲ್ಲಿ ಕೇರಳದ ಚಂಡೆ, ಹಾಗೆ ಮಹಿಳೆಯರ ಕಳಸ, ಹಾಗೆ ಮಕ್ಕಳ ಒಂದು ನೃತ್ಯದ ಜೊತೆಗೆ ಟ್ಯಾಬ್ಲೋ ನಾವು ಚೆಟ್ಟಿಮಾನಿ ಶಾಲಾ ಮೈದಾನದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಒಂದು 11:30ಗೆ ನಮ್ಮ ಶೋಭಾಯಾತ್ರೆ ಮೈದಾನದಲ್ಲಿ ತಲುಪಿ ಅಲ್ಲಿ ಸಭಾ ಕಾರ್ಯಕ್ರಮ ನೆರವೇರುತ್ತದೆ. ನಮ್ಮ ಈ ಕಾರ್ಯಕ್ರಮದ ಸಂಯೋಜಕರಾಗಿ ಗೋಷ್ಠಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಸ್ವಯಂ ಸೇವಕರಾದ ಜೀವನ್ ಕೆದಂಬಾಡಿ, ಶಿವಕುಮಾರ್ ಕುದುಪಜೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.